ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ರೋಮಾಪುರದವರ ಪತ್ರಿಕೆ 12ನೇ ಅಧ್ಯಾಯ, ಅದರಲ್ಲಿ 9ನೇ ವಚನವಾಗಿದೆ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ದೇವರನ್ನು ಆದುಕೊಂಡವರು ನಮ್ಮ ಪ್ರೀತಿ ಒಳ್ಳೆ ರೀತಿಯಾಗಿ ಇರಬೇಕು. ದೇವರಿಗೆ ಅನುಸರಣೆಯಾಗಿರಬೇಕು. ಯೇಸು ಸ್ವಾಮಿ ಅನುಗುಣವಾಗಿರಬೇಕು. ಯೇಸು ಸ್ವಾಮಿ ತೋರಿಸಿಕೊಟ್ಟ ಮಾದರಿ ರೀತಿಯಲ್ಲೇ ನಾವು ಈ ಭೂಮಿ ಮೇಲೆ ಬದುಕಬೇಕು ಎಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. ಅದಕ್ಕೆ ನಮ್ಮ ಪ್ರೀತಿ ಏನಾಗಿರ್ಬೇಕಂತೆ? ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟದಕ್ಕೆ ಹೇಸಿಕೊಂಡು. ಕೆಟ್ಟದಕ್ಕೆ ನೀವು ಹೇಸಿಗೆ ಮಾಡಬೇಕು. ಅದನ್ನ ನಾವು ನೋಡೋದು, ಹಿಡ್ಕೊಳ್ಳೋದಲ್ಲ. ನಮಗೆ ಅದು ಈ ದೇವರು ಆಜ್ಞೆ ಕೊಟ್ಟಿದ್ದಾರೆ, ಇಂಥದನ್ನೆಲ್ಲ. ಇಂಥದ್ದು ಅಕಸ್ಮಾತ್ ನಿಮ್ಮಲ್ಲಿ ಇದ್ರೆ ಬಿಟ್ಟು ಬಿಡ್ರಿ. ಯಾಕಂದ್ರೆ ನಾವು ಹುಟ್ಟಿದಾಗಿಂದಲೂ ಯಾರೂ ಏನೂ ಪದವಿ ತಗೊಂಡಿರಲ್ಲ, ಏನೂ ಮಾಡಿರಲ್ಲ. ಕಾಲ ಕ್ರಮೇಣ ಬಂದಾಗ ಈ ರೀತಿಯಾಗಿ ನಾವೆಲ್ಲ ದೇವರ ಕಡೆಗೆ ತಿರುಗಿಕೊಂಡಾಗ ಹಿಂದಿನಿಂದ ಇರುವಂತಹ ಅಭ್ಯಾಸಗಳನ್ನ ಬಿಟ್ಟು ನೂತನ ಸೃಷ್ಟಿಯಾಗಿರಿ. ದೇವರ ಮನಸ್ಸಿಗೆ ಒಳ್ಳೆಯದನ್ನೇ ಮಾಡುವಂಥವರಾಗಿದ್ದು ಬಿಗಿಯಾಗಿ ಅದನ್ನೇ ಹಿಡ್ಕೊಳ್ರಿ ಎಂಬುದಾಗಿ ದೇವರು ಹೇಳ್ತಾರೆ. ಪ್ರಿಯರೇ, ಹಾಗಾಗಿ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ನೋಡ್ರಿ, ಕೆಟ್ಟದನ್ನ ನೀವು ಹೇಸಿಗೆ ಮಾಡ್ರಿ, ಒಳ್ಳೆಯದನ್ನ ನೀವು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಹಾಲೆಲೂಯಾ. ಇದು ಕ್ರಿಸ್ತರಿಗೆ ಮಾತ್ರ ಅಲ್ಲ ಪ್ರಿಯ ಸಹೋದರರೇ, ಈ ಭೂಮಿ ಮೇಲಿರುವ ಪ್ರತಿ ಒಬ್ಬರಿಗೂ ದೇವರು ಹೇಳಿದ್ದಾರೆ. ಇದು ಮಾನವ ಕುಲಕ್ಕೆ ಅಂತ ಹೇಳಿದ ಮೇಲೆ ಮುಗಿತು. ಭೂಮಿ ಮೇಲೆ ನಾವು ಎಲ್ಲ ಧರ್ಮಗಳು ಅವರವ್ರ ಜಾತಿಗೆ ಅನುಗುಣವಾಗಿ ನಾವು ಬದುಕ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾರೆ, ಇದು ನಾನು ಒಬ್ಬರಿಗೆ ಇವರಿಗೆ ಮಾತ್ರ ಹೇಳಿದ್ದೀನಿ, ಅವ್ರಿಗೆ ಹೇಳಿಲ್ಲ ಅನ್ನೋದಿಲ್ಲ. ಪ್ರತಿ ಒಬ್ಬರಿಗೂ ಅನುಸರಣೆ ಮಾಡ್ಕೊಳ್ರಿ. ಇದನ್ನ ಕೆಟ್ಟದಕ್ಕೆ ಬಿಟ್ಟುಬಿಟ್ಟು ಒಳ್ಳೆಯದನ್ನ ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಹಾಲೆಲೂಯಾ, ಹಿಡಿದುಕೊಳ್ಳಿರಿ. ಕ್ರಿಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಹಾಲೆಲೂಯಾ. ಕ್ರಿಸ್ತ ಸಹೋದರರಲ್ಲಿ ಅಣ್ಣ ತಮ್ಮನಿಗೆ ಒಂದು ತಾಯಿ ಒಂದು ತಂದೆ ಮಕ್ಕಳಾಗಿ ಹೇಗೆ ನಾವು ಇರ್ತೀವೋ ಅದೇ ರೀತಿಯಾಗಿ ಕ್ರಿಸ್ತ ಸಹೋದರರಲ್ಲಿ ನೀವು ಒಂದಾಗಿ ಇರ್ರಿ. ನಿಮ್ಮಲ್ಲಿ ಪ್ರೀತಿಸಿರಿ ಒಬ್ಬರನ್ನ ಒಬ್ಬರು. ದ್ವೇಷ ಮಾಡಬೇಡ್ರಿ. ಹಾಲೆಲೂಯಾ. ಇಲ್ಲಿ ದ್ವೇಷದ ಬಗ್ಗೆ, ಈ ಲೋಕಕ್ಕೆ ಜಂಜಾಟ ವೈಭವ ಕುರಿತು ದೇವರೆಲ್ಲೂ ಮಾತನಾಡಲಿಲ್ಲ. ದೇವರು ನೀವು ನನಗಾಗಿ ಜೀವಿಸಬೇಕೆಂಬುದಾಗಿ ನಿಮ್ಮ ಮನಸ್ಸಿದ್ದರೆ ನೀವು ಬಂದರೆ ಸಾಕು. ಹಾಲೆಲೂಯಾ. ಸತ್ಯವನ್ನು, ಅದಕ್ಕೆ ದೇವರು ಹೇಳ್ತಾರೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು. ಹಾಲೆಲೂಯಾ. ಆ ಸತ್ಯವೇ ದೇವರು. ಹಾಲೆಲೂಯಾ. ಹಾಗಾಗಿ ನಾವು ನೋಡಿ, ಆ ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಮಾನ ಮರ್ಯಾದೆ ತೋರಿಸೋದ್ರೊಳಗೆ ಒಬ್ಬರಿಗಿಂತ ಇನ್ನೊಬ್ಬರು ನೀವು ಮುಂದಾಗಿರ್ರಿ. ಒಳ್ಳೆಯದನ್ನ ನೀವು ಮಾಡುವಂಥವ್ರು, ಮರ್ಯಾದೆ ಗೌರವವನ್ನ ಕಾಪಾಡಿಕೊಳ್ಳೋದ್ರೊಳಗೆ ನಾನು ಮುಂದೆ ನೀನು ಮುಂದೆ ಅಂತ ಇರಬೇಕು. ಹಾಲೆಲೂಯಾ. ಇಲ್ಲಿ ನಾವು ವಾಕ್ಯದಲ್ಲಿ ಮಾತ್ರ ನಾವು ಈ ರೀತಿ ಓದ್ಬಿಟ್ಟು ಜೀವನದಲ್ಲಿ ನಾವು ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ಇಲ್ಲಿ ವಾಕ್ಯ ಓದಿ ಏನೂ ಪ್ರಯೋಜನ ಇಲ್ಲ ಪ್ರಿಯ. ಹಾಲೆಲೂಯಾ. ಈ ಭೂಮಿ ಮೇಲೆ ಮನುಷ್ಯನಿಗೆ ಏನ್ ಬೇಕಾದ್ರೆ ನಾವು ಮರೆ ಮಾಡ್ಬೋದು. ಹಾಲೆಲೂಯಾ. ಆದರೆ ಸರ್ವಶಕ್ತನಾದ ದೇವರಿಗೆ ನಾವು ಏನೂ ಮರೆ ಮಾಡಕ್ಕಾಗಲ್ಲ. ಒಂದೊಂದು ಪಾಯಿಂಟ್ಸ್, ಒಂದೊಂದು ಕೂದಲು ಸಹ ನಮ್ಮಲ್ಲಿ ಎಣಿಕೆ ಆಗಿದೆ ಅಂತ ಅನಿಸುವ. ನಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆ ಅಂತ ನಮ್ಗೆ ಯಾರಿಗೂ ಇವತ್ತವರೆಗೂ ಗೊತ್ತಿಲ್ಲ ಪ್ರಿಯರೇ, ಎಣಿಸ್ಲಿಕ್ಕೆ ಆಗುವುದಿಲ್ಲ. ಆದರೆ ದೇವರು ಹೇಳ್ತಾರೆ, ನಿನ್ನ ತಲೆ ಕೂದಲು ಸತ ಎಣಿಕೆಯಾಗಿದೆ. ಹಾಲೆಲೂಯಾ. ಅವಾಗ ನಾವೆಷ್ಟು ಭಕ್ತಿಯಿಂದ ಇರಬೇಕು, ಹೇಗೆ ದೇವರ ಹತ್ರ ನಾವು ದೇವರ ಹೆಸರಿನಲ್ಲಿ ಬದುಕಬೇಕು, ಜೀವಿಸಬೇಕು ಎಂಬುದಾಗಿ ನಾವೇ ಅರ್ಥ ಮಾಡಿಕೊಳ್ಳಬೇಕು. ಹಾಲೆಲೂಯಾ. ಹಾಗೂ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರಿಸ್ತರು ನಿರೀಕ್ಷಿಸುವ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಹಾಲೆಲೂಯಾ. ನೀವು ಏನ್ ಹೇಳ್ತೆ? ನೀವು
ಕರ್ತನ ಸೇವೆ ಮಾಡುವವರಾಗಿದ್ದು ಕ್ರಿಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸದಿಂದ ಇರ್ತೀವಿ. ಹಾಲೆಲೂಯಾ. ನಾವು ಯಾವಾಗಲೂ ದೇವರು ನಮಗಿಟ್ಟಿರುವ ಒಂದು ಪರಲೋಕವನ್ನು ಯಾವಾಗಲೂ ನಮ್ಮ ಮುಂದೆ ಇಟ್ಟುಕೊಂಡು ನಾವು ಇಲ್ಲಿ ಎಲ್ಲರಲ್ಲೂ ಜಾಗ್ರತೆಯಿಂದ ನಮ್ಮನ್ನು ನಾವು ಪ್ರತಿಯೊಂದು ವಿಷಯದಲ್ಲೂ ಜಾಗ್ರತೆಯಿಂದ ನಮ್ಮನ್ನು ನಾವು ಕಾದುಕೊಂಡು ಕಾಪಾಡಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಸ್ವಂತ ಅಣ್ಣ ತಮ್ಮಂದಿರಂತೆ ಇದ್ದುಕೊಂಡು ನಾವು ದೇವರಲ್ಲಿ ಬೆಳಿಬೇಕು ಅಂತ ಈ ಸ್ವಾಮಿ ಹೇಳ್ಕೊಡ್ತಾ ಇದ್ದಾರೆ. ರೋಮಾಪುರ ಪತ್ರಕ್ಕೆ ಓದುವಾಗ ಗೊತ್ತಾಗ್ತದೆ. ನಮಗೆ ಬೇರೆ ಏನಕ್ಕೂ ಕರೆದಿಲ್ಲ ಪ್ರಿಯರೇ. ಪ್ರತಿಯೊಬ್ಬರು ಕೆಲಸ ಮಾಡಬೇಕು, ಬದುಕಬೇಕು, ಜೀವನ ಮಾಡಬೇಕು. ಆದರೆ ಹೇಗೆ? ನ್ಯಾಯವಾದ ಸಂಪಾದನೆ. ಹಾಲೆಲೂಯಾ. ಒಬ್ಬರು ಸೇವಕರದು ಒಂದು ಸಣ್ಣ ಸಾಕ್ಷಿ, ಒಂದು ನಿಮಿಷ. ಒಬ್ಬರು ಸೇವಕರಿಗೆ 10 ಲಕ್ಷ ರೂಪಾಯಿ ಕಾಣಿಕೆಯನ್ನು ತೆಗೆದುಕೊಂಡು ಕಾರ್ನಲ್ಲಿ ಒಬ್ಬರು ಬಂದು ಹಣವನ್ನು ಕೊಡುವಾಗ ಆ ಸೇವಕರು ಏನಕ್ಕೆ ಅಂತ ಕೇಳಿದಾಗ, ಇಲ್ಲ, ನನಗೆ ನಿಮಗೆ ತಲುಪಿಸ್ಬೇಕಾಗಿದೆ, ಅದಕ್ಕಾಗಿ ನಾನು ದುಡ್ಡು ತೆಗೆದುಕೊಂಡು ಬಂದೆ. ಆದರೆ ಆ ಸೇವಕರು ಹೇಳ್ತಾರೆ, ಸಹೋದರೇ, ಆ ಕಾಣಿಕೆಯನ್ನು ಅಲ್ಲಿ ಟೇಬಲ್ ಮೇಲೆ ಇಟ್ಟು ನೀವು ಹೋಗ್ರಿ, ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ಹೇಳಿದ್ರೆ ನಾನು ತೆಗೆದುಕೊಳ್ತೇನೆ. ಹಾಲೆಲೂಯಾ. ಆದರೆ ಸಂಜೆ ಹಿಂದಿರುಗಿ ಬರುವಾಗ ಆ ಕಾಣಿಕೆ ದಯಮಾಡಿ ನೀವು ತೆಗೆದುಕೊಂಡು ಹೋಗ್ರಿ ಅನ್ನಂತೆ ಸೇವಕರು. ಏನ್ರಿ, ಏನು ಪಾಸ್ಟ್ರೆ ನೀವು 10 ಲಕ್ಷ ರೂಪಾಯಿ ಕಾಣಿಕೆ ತೆಗೆದುಕೊಂಬಂದು ನಿಮಗೆ ಕೊಟ್ಟರೆ ದುಡ್ಡು ಬೇಡ ಅಂತಿರಲ್ಲ ನೀವು ಅಂತ ಹೇಳಿದಾಗ ಆ ಸೇವಕರು ಹೇಳಿದ ಮಾತು ಏನು ಗೊತ್ತಪ್ಪ? ನೀನು ಅನ್ಯಾಯದ ಸಂಪಾದನೆಯನ್ನು ಮಾಡಿ ನನಗೆ ಹಣವನ್ನು ತಂದು ಕೊಟ್ಟಿದೀಯಾ, ಸರ್ಕಾರಕ್ಕೆ ಕೊಡುವಂತ ಟ್ಯಾಕ್ಸ್ ನೀನು ಮೋಸ ಮಾಡಿದೀಯಾ. ಹಾಲೆಲೂಯಾ. ದೇವರ ಆತ್ಮನು ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ದಯಮಾಡಿ ಸಹೋದರರೇ, ಇಲ್ಲಿಂದ ತೆಗೆದುಕೊಂಡು ಹೋಗಿ. ನೋಡಿ, ನಾವು ಕಾಣಿಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದು ಎಲ್ಲಿಂದ ಬಂತು ಅಂತ ಸತಾನ ದೇವರು ನಮ್ಮನ್ನು ತಿಳಿಸಿಕೊಡ್ತಾರೆ. ಪ್ರಿಯರೇ, ನೀವು ಏನ್ ಕಷ್ಟಪಡ್ತೀರೋ, ಸಣ್ಣ ಸಣ್ಣ ನೌಕರಿ ಮಾಡ್ತಿರೋ, ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಿರೋ, ಗಾಡಿಗಳನ್ನ ಓಡಿಸ್ತಿರೋ, ಭಾನುವಾರ ಆಲಯಕ್ಕೆ ಬಂದು ಕೊಡುವ ಕಾಣಿಕೆಯನ್ನು ಹಾಕುವಾಗ ಆ ಕಾಣಿಕೆ ಎಲ್ಲಿಂದ ಬಂತು ಎಂಬುದಾಗಿ ಸದಾ ದೇವರು ಲೆಕ್ಕವನ್ನು ಇಟ್ಟುವಂತರಾಗಿದ್ದಾರೆ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ಕರ್ತನೆ ಸ್ವಾಮಿ, ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಅಣ್ಣ ತಮ್ಮ ನೆನೆಸಿ ನಿಮ್ಮ ಕರಗಳನ್ನು ಬಿಡಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.